ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪೃಥ್ವಿ ತುಮಕೂರು ಮಾತಾಡ್ತಿದ್ದೀನಿ. ಇವತ್ತಿನ ಪ್ರಶ್ನೆ ಬಂದು ಕೆ ಪ್ರಶ್ನೆ. ಇದು PSIನಲ್ಲಿ ಕೇಳಿದಂಥ ಪ್ರಶ್ನೆ. ಇದು ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಆಪ್ಷನ್ ಎ ಏಷ್ಯನ್ ಆನೆ, ಆಪ್ಷನ್ ಬಿ ಜಿಂಕೆ, ಆಪ್ಷನ್ ಸಿ ಕರಡಿ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಕಮೆಂಟ್ ಮಾಡಿ ಯಾವುದು ಆನ್ಸರ್ ಅಂತ ಅಂದ್ಬಿಟ್ಟು. ಮತ್ತು ಇದ್ರ ಜೊತೆಗೆ ನಾವು ಕರ್ನಾಟಕದ ಲಾಂಛನ, ಪಕ್ಷಿ, ಗೀತೆ ಮತ್ತೆ ಚಿಟ್ಟೆ, ಬೇಗ ಬೇಗ ಕಮೆಂಟ್ ಮಾಡಿ. ಹಾಗೆ ಹೂವು ಮತ್ತೆ ಇನ್ನೇನು? ನೃತ್ಯ, ಮತ್ತೆ ಮರ. ಯಾವುದು? ಕಮೆಂಟ್ ಮಾಡಿ ಬೇಗ ಬೇಗ. ಕರ್ನಾಟಕದ ರಾಜ್ಯ ಪ್ರಾಣಿ, ಇದಕ್ಕೆ ಆನ್ಸರ್ ಬಂದು ಎ ಏಷ್ಯನ್ ಆನೆ. ಇನ್ನು ಲಾಂಛನ ಬಂದು ಗಂಡು ಬೇರುಂಡ. ಗಂಡು ಬೇರುಂಡ ಯಾವುದು ಅಂತಂದರೆ ಎರಡು ತಲೆದು. ಈ BMTC ಬಸ್ಸಲ್ಲೆಲ್ಲ ಹಾಕಿರ್ತಾರೆ, ನೋಡಿರ್ತೀರ ನೀವು. ಎರಡು ತಲೆ ಪಕ್ಷಿ, ಅದನ್ನು ಗಂಡು ಬೇರುಂಡ ಅಂತ ಕರೀತಾರೆ. ಇದು ಲಾಂಛನ. ಇನ್ನು ಪಕ್ಷಿ ಬಂದು ಇಂಡಿಯನ್ ರೋಲರ್, ಕನ್ನಡದಲ್ಲಿ ನೀಲಕಂಠ. ನೀಲಕಂಠ ಅಂತ ಅಂದ್ಬಿಟ್ಟು ಕರೀತಾರೆ. ಇನ್ನು ಗೀತೆ ಬಂದು ಜಯ ಭಾರತ ಜನನೀಯ ತನುಜಾತೆ, ಕುವೆಂಪುರವರು ಬರೆದಿರುವಂತಹ ಗೀತೆ ಇದು. ಇನ್ನು ಚಿಟ್ಟೆ ಬಂದು ಸದರ್ನ್ ಬರ್ಡ್ ವಿಂಗ್. ಸದರ್ನ್ ಬರ್ಡ್ ವಿಂಗ್ ಅಂತ ಅಂದ್ಬಿಟ್ಟು. ಸದರ್ನ್ ಬರ್ಡ್ ವಿಂಗ್ ಅಂತ. ಹೂ ಬಂದು ಕಮಲದ ಹೂ. ನೃತ್ಯ ಬಂದು ಯಕ್ಷಗಾನ. ಮರ ಬಂದು ಶ್ರೀಗಂಧ. ಇದು ಕರ್ನಾಟಕದ ಪ್ರಮುಖ ಪದಗಳು. ಈ ಥರ ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಅಂತ ಕೇಳಿದ್ದೇನೆ. ನೆಕ್ಸ್ಟು ಇದರಲ್ಲಿ ಯಾವುದು ಕೇಳ್ಬೋದು? ಲಾಂಛನ ಯಾವುದು? ಗಂಡು ಬೇರುಂಡ, ಎರಡು ತಲೆದು. ಪಕ್ಷಿ ಯಾವುದು ಅಂತ ಕೇಳ್ಬೋದು? ಇಂಡಿಯನ್ ರೋಲರು. ಗೀತೆ ಯಾವುದು ಅಂತ ಕೇಳ್ಬೋದು? ಜಯ ಭಾರತ ಜನನೀಯ ತನುಜಾತೆ, ಕುವೆಂಪುರವರು ಬರೆದಿದ್ದು. ಚಿಟ್ಟೆ ಯಾವುದು? ಸದರ್ನ್ ಬರ್ಡ್ ವಿಂಗು. ಹೂ ಯಾವುದು? ಕಮಲದ ಹೂ. ನೃತ್ಯ ಯಕ್ಷಗಾನ. ಮತ್ತು ಮರ ಬಂದು ಶ್ರೀಗಂಧ ಮರ. ಮತ್ತು ಈ ಆನೆಗೆ ಸಂಬಂಧಿಸಿದಂತೆ ಆನೆ ಯೋಜನೆ ಯಾವಾಗ ಜಾರಿಗೆ ಬಂತು? ಕಮೆಂಟ್ ಮಾಡಿ. ಮತ್ತು ಪ್ರತಿ 5 ವರ್ಷಗಳಿಗೊಮ್ಮೆ
ಆನೆ ಗಣತಿ ನಡೆಯುತ್ತೆ. ಆ ಆನೆ ಗಣತಿ ಪ್ರಸ್ತುತ ಯಾವಾಗ ನಡೆಯಿತು ಮತ್ತು ಪ್ರಸ್ತುತ ಕರ್ನಾಟಕದಲ್ಲಿರುವ ಆನೆಗಳ ಸಂಖ್ಯೆ ಎಷ್ಟು? ಕಮೆಂಟ್ ಮಾಡಿ. ಇದೆಲ್ಲ ಇಂಪಾರ್ಟೆಂಟು. ಆನೆ ಯುದ್ಧ ಯಾವಾಗ ಬಂತು, ಪ್ರಸ್ತುತ ಆನೆಗಳು ಎಷ್ಟಿದ್ದಾವೆ, ಆನೆ ಗಣತಿ ರೀಸೆಂಟಾಗಿ ಯಾವಾಗ ಮಾಡಿದ್ರು, ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಆನೆಗಳಿದ್ದಾವೆ, ಇದನ್ನೆಲ್ಲ ನೋಡ್ಕೊಳ್ಳಿ. ಆನೆ ಸಂಬಂಧಿಸಿದಂತೆ ಇಷ್ಟು. ಮತ್ತು ದಸರಾದಲ್ಲಿ ಯಾವ ಆನೆ ದಸರಾ ಅಂಬಾರಿಗೆ ಬರ್ತದೆ ಅದನ್ನು ನೋಟ್ ಮಾಡ್ಕೊಳ್ಳಿ. ಆನೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇದು. ಥ್ಯಾಂಕ್ ಯು.